ಇವಾಗ ರಿಲೇಷನ್ ಇನ್ ಫಂಕ್ಷನ್ ಚಾಪ್ಟ್ರಲ್ಲಿ ಸೊ ಇಂಪಾರ್ಟೆಂಟ್ ಕ್ವಶನ್ ಸೆಕ್ಷನ್ ಡಿಯಲ್ಲಿ ಅದನ್ನು ಮಾಡ್ತಾ ಇದ್ದೀವಿ. ಸೊ ಇದರಲ್ಲಿ ವಿ ಹ್ಯಾವ್ ಟು ಪ್ರೂವ್ ದಟ್ ದ ಗಿವನ್ ಫಂಕ್ಷನ್ ಈಸ್ ಇನ್ವರ್ಟಿಬಲ್ ಫಂಕ್ಷನ್. ಇನ್ವರ್ಟಿಬಲ್ ಫಂಕ್ಷನ್ ಆಗಬೇಕು ಅಂದರೆ ವಿ ಮಸ್ಟ್ ಪ್ರೂವ್ ದ ಫಂಕ್ಷನ್ ಈಸ್ 1 1 ಆ್ಯಂಡ್ ಆನ್ ಟು. 1 1 ಮತ್ತು ಆನ್ ಟು ಅಂತ ಎರಡನ್ನೂ ಪ್ರೂವ್ ಮಾಡಬೇಕು. 1 1 ಅಂದ್ರೇನು, ಡೊಮೈನಲ್ಲಿರೋ ಎಲ್ಲ ಎಲಿಮೆಂಟ್ಗೂ ಏನಿರಬೇಕು, ಡಿಸ್ಟಿಂಕ್ಟ್ ಇಮೇಜ್ ಇರಬೇಕು. ಆನ್ ಟು ಅಂದರೆ ಕೋ ಡೊಮೈನಲ್ಲಿರೋ ಎಲ್ಲ ಎಲಿಮೆಂಟ್ಸ್ಗೂ ಪ್ರೀ ಇಮೇಜ್ ಇರಬೇಕು, ಆವಾಗ ಮಾತ್ರ ಆನ್ ಟು ಆಗುತ್ತೆ. ಸೊ ಇಫ್ ಇಟ್ ಈಸ್ ಬೋತ್ 1 1 ಮತ್ತು ಆನ್ ಟು ಆಗಿದರೆ ಯು ಕ್ಯಾನ್ ಆಲ್ಸೋ ಡಿಫೈನ್ ದಿ ಫಂಕ್ಷನ್ ಫ್ರಮ್ ರಿವರ್ಸ್, ದಟ್ ಈಸ್ ಫ್ರಮ್ y ಟು n ಕೂಡ ಫಂಕ್ಷನ್ ಆಗಿರುತ್ತೆ. ಆವಾಗ ಅದೇನಾಗುತ್ತೆ, ಎಫ್ ಇನ್ವರ್ಸ್ ಎಕ್ಸಿಸ್ಟ್ ಆಗುತ್ತೆ. ಅರ್ಥ ಆಯ್ತಾ? ಸೊ ಫಸ್ಟ್ ವಿ ಹ್ಯಾವ್ ಟು ಪ್ರೂವ್ 1 1. 1 1ನ ಪ್ರೂವ್ ಮಾಡ್ತಾ ಹೋಗೋಣ. ಸೊ 1 1 ಪ್ರೂವ್ ಮಾಡೋಕ್ಕೆ ಸೊ 2 ಕಂಡೀಷನ್ ಇದೆ. ಒಂದು, ಎಫ್ ಆಫ್ x1 ಈಕ್ವಲ್ಸ್ ಟು x2 ಅಂದರೆ ಇಮೇಜ್ ಆಫ್ x1 ಈಕ್ವಲ್ಸ್ ಟು ಇಮೇಜ್ ಆಫ್ x2 ಆಗಿದ್ದರೆ ಆಬ್ವಿಯಸ್ಲಿ x1 ಈಕ್ವಲ್ಸ್ ಟು x2 ಆಗಿರುತ್ತೆ. ಅಂದರೆ ಇವೆರಡು ಸೇಮ್ ಎಲಿಮೆಂಟ್ ಆಗಿರುತ್ತೆ ಯಾವಾಗ ಇಮೇಜ್ ಸೇಮ್ ಇದ್ದರೆ. ಇಮೇಜ್ ಸೇಮ್ ಇಲ್ಲ ಅಂದರೆ ಇವೆರಡು ಎಲಿಮೆಂಟು ಡಿಫ್ರೆಂಟ್ ಇರುತ್ತೆ. ಸೊ ಇವೆರಡು ಕಂಡೀಷನ್ನ ಯೂಸ್ ಮಾಡಬೇಕು. ಸೊ ಕನ್ಸಿಡರ್ ಎನಿ 2 ಎಲಿಮೆಂಟ್ಸ್ ಫ್ರಮ್ ದಿ ಡೊಮೈನ್ ಸೆಟ್ n. ಯಾವುದಾದ್ರು ಒಂದೆರಡು ಎಲಿಮೆಂಟ್ನ ಕನ್ಸಿಡರ್ ಮಾಡೋಣ. ಲೆಟ್ x1 x2 ಬಿಲಾಂಗ್ಸ್ ಟು ನ್ಯಾಚುರಲ್ ನಂಬರ್, ದಟ್ ಈಸ್ ಡೊಮೈನ್ ಸೆಟ್. ಸೊ ಡೊಮೈನ್ ಸೆಟ್ಟಿಂದ ಎರಡು ಎಲಿಮೆಂಟ್ ತೊಗೊಂಡ್ರೆ ಅಂದರೆ ನಾವು ಏನು ಮಾಡಬೇಕು, ಇಮೇಜ್ ಈಕ್ವಲ್ ಅಂತ ಕನ್ಸಿಡರ್ ಮಾಡೋಣ. ಅಂದರೆ ಎಫ್ ಆಫ್ x1 ಈಕ್ವಲ್ಸ್ ಟು ಎಫ್ ಆಫ್ x2. ಸೊ ಬಟ್ ಅಕಾರ್ಡಿಂಗ್ ಟು ಡೆಫಿನಿಷನ್ ಆಫ್ ದಿ ಫಂಕ್ಷನ್ ಏನಿದೆ, ಎಫ್ ಆಫ್ x1ನ ಯಾವ ರೀತಿ ಬರಿಬೋದು, 4x1 ಪ್ಲಸ್ 3 ಈಕ್ವಲ್ಸ್ ಟು 4x2 ಪ್ಲಸ್ 3. ಸೊ 3 3 ಕ್ಯಾನ್ಸಲ್ ಆದರೆ ಏನು ಬಂತು, 4x1 ಈಕ್ವಲ್ಸ್ ಟು 4x2. ಸೊ 4 4 ಕೂಡ ಕ್ಯಾನ್ಸಲ್ ಆದರೆ x1 ಈಕ್ವಲ್ಸ್ ಟು x2 ಆಯಿತು. ಅಂದರೆ ಇಮೇಜು ಸೇಮ್ ಇದ್ದರೆ ಎಲಿಮೆಂಟ್ ಕೂಡ ಸೇಮ್ ಇದೆ ಅಂತ, ಅವೆರಡು ಸೇಮ್ ಎಲಿಮೆಂಟ್ ಅಂತ. ಸೊ ದೇರ್ ಫಾರ್ ಎಫ್ ಹ್ಯಾಸ್ ಡಿಸ್ಟಿಂಕ್ಟ್ ಇಮೇಜ್. ದೇರ್ ಫಾರ್ ಎಫ್ ಈಸ್ ಏನು 1 1 ಫಂಕ್ಷನ್. ಸೊ ಇವಾಗ ಆನ್ ಟು ಪ್ರೂವ್ ಮಾಡಬೇಕು. ಆನ್ ಟು ಪ್ರೂವ್ ಮಾಡಬೇಕು ಅಂದರೆ ಏನು ಮಾಡಬೇಕು, ಯಾವುದಾದ್ರು ಎಲಿಮೆಂಟು ಎಂದು ಕೋ ಡೊಮೈನಿಂದ ಯಾವುದಾದ್ರು ಒಂದು ಎಲಿಮೆಂಟ್ನ ತೊಗೋಬೇಕು. ಆ ಎಲಿಮೆಂಟ್ಗೆ ಪ್ರೀ ಇಮೇಜ್ ಎಕ್ಸಿಸ್ಟ್ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡಬೇಕು. ಅಂದರೆ ವೈಯಲ್ಲಿರೋ ಎಲ್ಲ ಎಲಿಮೆಂಟ್ಗೂ ಏನಿರಬೇಕು, ಅಟ್ಲೀಸ್ಟ್ 1 ಪ್ರೀ ಇಮೇಜ್ ಇರಬೇಕು ಆನ್ ಟು ಆಗಬೇಕು ಅಂದರೆ. ಸೊ ಟೇಕ್ ಎನಿ ಎಲಿಮೆಂಟ್ ಫ್ರಮ್ ವೈ. ಸೊ ಇವಾಗ ಯಾವುದಾದ್ರು ಒಂದು ಎಲಿಮೆಂಟ್ನ ತೊಗೋಣ. ಲೆಟ್ ವೈ ಬಿಲಾಂಗ್ಸ್ ಟು ಕ್ಯಾಪಿಟಲ್ ಲೆಟರ್ ವೈ. ಕ್ಯಾಪಿಟಲ್ ಲೆಟರ್ ವೈ ಅಂದ್ರೇನು, ಕೋ ಡೊಮೈನ್ ಸೆಟ್ಟು. ಕೋ ಡೊಮೈನ್ ಸೆಟ್ ಟೇಕ್ ಎನಿ ಎಲಿಮೆಂಟ್ from the y. So then there exist x belongs to natural number such that f of x equals to y. ಸೊ ಯಾವುದೋ ಒಂದು y ಎಲಿಮೆಂಟ್ನ ತೊಗೊತಿದ್ದೀವಿ, ಅದರ ಇಮೇಜ್ ಏನಾಗಿದೆ, y ಆಗಿದೆ ಅಂತ ಅಸ್ಯೂಮ್ ಮಾಡ್ಕೊತಿದ್ದೀವಿ. ಸೊ ಎಫ್ ಆಫ್ ಎಕ್ಸ್ ಅಂದ್ರೇನು, 4x plus 3 equals to y. So 4x equals to y minus 3. So therefore x equals to y minus 3 by 4. ಅಂದರೆ yಗೆ ಇವಾಗ ಯಾವ್ಯಾವ ಎಲಿಮೆಂಟ್ ಕೊಡಬೇಕು, 7 minus 3 4. 4 by 4 is equal to 1. 1 is natural number. Therefore this x belongs to natural number. ಅಂದರೆ ಕೋ ಡೊಮೈನಲ್ಲಿರೋ ಎಲ್ಲ ಎಲಿಮೆಂಟ್ಸ್ಗೂ ಏನಿದೆ, ಅಟ್ಲೀಸ್ಟ್ ಒಂದು ಪ್ರೀ ಇಮೇಜ್ ಇದೆ ಅಂತ ಹೇಳ್ಬೋದು. ದೇರ್ ಫಾರ್ ಎವ್ರಿ ಎಲಿಮೆಂಟ್ ಆಫ್ ಕೋ ಡೊಮೈನ್ ಸೆಟ್, ಕೋ ಡೊಮೈನ್ ವೈ, ವಿ ಹ್ಯಾವ್ ಅಟ್ಲೀಸ್ಟ್ 1 ಪ್ರೀ ಇಮೇಜ್ x that belongs to
natural number, that is domain set. Therefore we can say f is onto ಅಂತ ಹೇಳ್ಬೋದು. ಇಫ್ ಫಂಕ್ಷನ್ ಇಸ್ ಬೋತ್ ಒನ್ ಮತ್ತು ಆನ್ಟು ಎರಡೂ ಆಗಿದ್ರೆ ಎಫ್ ಈಸ್ ಬೈಜೆಕ್ಟಿವ್ ಫಂಕ್ಷನ್. ಇಫ್ ಎಫ್ ಈಸ್ ಬೈಜೆಕ್ಟಿವ್ ಫಂಕ್ಷನ್ we can clearly say f is invertible function. So therefore f inverse of y ಅಂದರೆ ಡೊಮೈನ್ ಕೋಡೊಮೈನ್ ಟು ಡೊಮೈನ್ ಡಿಫೈನ್ ಮಾಡಿದ್ರೆ ಇಮೇಜ್ ಯಾವ ರೀತಿ ಇರುತ್ತೆ, y ಮೈನಸ್ 3/4. ಥ್ಯಾಂಕ್ ಯು.